ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ 250 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಟ್ಟಿರ್ತೀವಿ. ಈ ಒಂದು 250 ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 250 ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ. ಗೈಸ್ ನೋಡಿ, ನೀವೇನಾದ್ರೂ ನನ್ನ ಹತ್ರ ರೀಡಿಂಗ್ ತಗೋಬೇಕು ಅಂತಿದ್ರೆ ದಯವಿಟ್ಟು ಫಸ್ಟ್ ಮೆಸೇಜ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ನನ್ನ ನಂಬರು ಯಾವಾಗ್ಲೂ ಬಿಸಿ ಬರ್ತಿರತ್ತೆ. ಬಿಸಿ ಬಂದಾಗ ನೀವು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತೀರಾ, ಲೈಕ್ ಇವ್ರು ಯಾವಾಗ್ಲೂ ಬಿಸಿ ಇರ್ತಾರೆ, ಫೋನ್ ಪಿಕ್ ಮಾಡಲ್ಲ ಅಂತ. ಸೊ ದಯವಿಟ್ಟು ನೀವೇನಾದ್ರೂ ರೀಡಿಂಗ್ಸ್ ತಗೊಳಕ್ಕಿಂತ ಮುಂಚೆ, ನಂಗೆ ಕಾಲ್ ಮಾಡಕ್ಕಿಂತ ಮುಂಚೆ ದಯವಿಟ್ಟು ಮೆಸೇಜ್ ಮಾಡಿ. ಮೆಸೇಜ್ ಅಲ್ಲಿ ನಂಗೆ ಮೆಸೇಜ್ ಮಾಡಿ, ಓಕೆ? ವಾಟ್ಸಪ್ ಮಾಡಿ. ವಾಟ್ಸಪ್ ಅಲ್ಲಿ ನಿಮ್ ಡೀಟೇಲ್ಸ್ ಎಲ್ಲ ಕಳ್ಸ್ಕೊಡಿ. ಸೊ ದೆನ್ ನಂಗೆ ಪೇಮೆಂಟ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿ. ನಾವು ನಿಮ್ಗೆ ಟೈಮಿಂಗ್ಸ್ ಕೊಡ್ತೀವಿ, ಆ ಟೈಮಿಂಗ್ಗೆ ನೀವು ಕಾಲ್ ಮಾಡಿ, ಅಥವಾ ನಿಮ್ಗೆ ಯಾವ ಟೈಮಿಂಗ್ ಬೇಕೋ ಆ ಟೈಮಿಂಗ್ ನಮ್ಗೆ ಹೇಳಿದ್ರೆ ನಾವು ಅದಕ್ಕೆ ಫ್ರೀ ಆಗ್ತೀವಿ, ಓಕೆ? ಸೊ ಈ ಒಂದು ನಂಬರ್ ನನಗೆ ನನ್ನ ಒಂದು ಸಲೂನ್ ಕ್ಲಿನಿಕ್ಗೆ ಕೊಟ್ಟಿರೋದ್ರಿಂದ ಯಾವಾಗ್ಲೂ ನನ್ನ ನಂಬರ್ ಬಿಸಿ ಇರುತ್ತೆ. ದಯವಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ, ಓಕೆ? ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ಇಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀನಿ. ಸೊ ದಟ್ ಈಸ್ ಲವ್ ನೋಟ್ಸ್. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಮತ್ತೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ. ಸೊ ಈ ಒಂದು ವಿಡಿಯೋ ಯಾವಾಗ್ಲೂ ಡಿಮ್ಯಾಂಡಿಂಗ್ ಅಲ್ಲಿ ಇರುತ್ತೆ. ಸೊ ನಮ್ಮ ಪಾರ್ಟ್ನರ್ ನಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ, ನಾವು ಅಂದ್ರೆ ಅವ್ರಿಗೆ ಎಷ್ಟು ಇಷ್ಟ, ಎಲ್ಲಾನು ಕೂಡ ಈ ರೀತಿ ಲವ್ ನೋಟ್ಸ್ ಅಲ್ಲಿ ತಿಳ್ಕೊಬೇಕು ಅಂತಿದ್ರೆ ಫುಲ್ ನೋಡಿ. ಮತ್ತೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ನಿಮ್ಮ ರಿಲೇಶನ್ಶಿಪ್ಗೆ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಓಕೆ? ಸೊ ಫಸ್ಟ್ ನಾವು ಕಾರ್ಡ್ಸ್ ನ ಶಫಲ್ ಮಾಡೋಣ. ನನಗೆ ಎಷ್ಟು ಕಾರ್ಡ್ಸ್ ತಗೋಬೇಕು ಅಂತ ನಂಗೆ ಫೀಲ್ ಆಗುತ್ತೆ ಅಷ್ಟು ಕಾರ್ಡ್ಸ್ ನ ನಾನು ತಗೋತೀನಿ, ಓಕೆ? So let's begin. One card. Oh my god. So ishtu cards ನಾನು ತಗೊಂಡಿದ್ದೀನಿ. So first message: for every day I miss you, for every hour I need you, every minute I feel you, ಫಾರ್ ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರತಿ ದಿನ ನಾನು ನಿನ್ನ ಮಿಸ್ ಮಾಡ್ಕೋತೀನಿ, ಪ್ರತಿ ಗಂಟೆನೂ ಕೂಡ ನಾನು ನಿನ್ನ ಜೊತೆಗಿರ್ಬೇಕು ಅಂತ ಬಯಸ್ತಾ ಇದ್ದೀನಿ, ಪ್ರತಿ ನಿಮಿಷನೂ ಕೂಡ ನೀನು ನನ್ನವಳಾಗಿರ್ಬೇಕು, ನನ್ನವನಾಗಿರ್ಬೇಕು ಅಂತ ನಾನು ಫೀಲ್ ಮಾಡ್ತೀನಿ, ಪ್ರತಿ ನಿಮಿಷನೂ ಕೂಡ ನನಗೆ ನೀನು ನನ್ನ ಜೊತೆಗೆ ಇದೇ ರೀತಿ ಸದಾ ಕಾಲ ನಗ್ನಗ್ತಾ ನನ್ನ ಜೊತೆಗೆ ಜೀವನ ನಡೆಸಬೇಕು ಅನ್ನೋದು ನನ್ನ ಹಂಬಲ ಅಂತ ಹೇಳ್ತಿದ್ದಾರೆ. ಸೊ ಎಷ್ಟು ಸ್ವೀಟ್ ಆಗಿದೆ ನೋಡಿ. ಪ್ರತಿದಿನ ಪ್ರತಿ ಗಂಟೆನೂ ಕೂಡ ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ ಅನ್ನೋದೇ ಒಂದು ದೊಡ್ಡ ಗಿಫ್ಟ್ ರಿಲೇಶನ್ಶಿಪ್ ಅಲ್ಲಿ. ಸೊ ಪ್ರತಿ ನಿಮಿಷ ಪ್ರತಿ ಗಂಟೆ ಒಬ್ಬ ವ್ಯಕ್ತಿನ ಒಬ್ಬರ ಮಿಸ್ ಮಾಡ್ಕೋತಿದ್ದಾರೆ ಅಂತ ಅಂದ್ರೆ ನೀವು ಅವರ ಲೈಫ್ ಅಲ್ಲಿ ಅವರ ಜೊತೆಗಿದ್ದಾಗ ಅವ್ರಿಗೆ ನೀವು ಎಷ್ಟು ಆನೆಸ್ಟಿ ಅಂತ ಅವ್ರಿಗೆ ಅನ್ಸಿರುತ್ತೆ, ನೀವು ಅವ್ರನ್ನ ಎಷ್ಟು ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಾ ಇದ್ರ. ಗೈಸ್ ನೋಡಿ, ಇಟ್ಸ್ ಆಲ್ವೇಸ್ ಕರ್ಮ. ನೀವು ಒಳ್ಳೇದ್ ಮಾಡ್ರೆ ಒಳ್ಳೇದ್ ಬರುತ್ತೆ, ಕೆಟ್ಟದ್ ಮಾಡ್ರೆ ಕೆಟ್ಟದ್ ಬರುತ್ತೆ. ಸೊ ಒಳ್ಳೆ ಕರ್ಮ ಎಲ್ಲ ಹೆಂಗೆ ಲೈಕ್ ಕರ್ಮ ಹೆಂಗ್ ನಿಮ್ಗೆ ಲೈಕ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ನೀವ್ ಎಷ್ಟೇ ಕಷ್ಟದಲ್ಲಿದ್ರು ಒಬ್ಬ ವ್ಯಕ್ತಿಗೆ ನೀವ್ ಯಾವಾಗ ಒಳ್ಳೇದನ್ನ ಬಯಸಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವಾಗ ಕೌಂಟಿಂಗ್ ತಗೋತಾರೆ ಯೂನಿವರ್ಸ್, ಓಕೆ? ಸೊ ನೀವ್ ಎಷ್ಟು ನಿಷ್ಕಲ್ಮಶವಾಗಿ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತೀರಾ, ಇನ್ ರಿಟರ್ನ್ ನಿಮ್ಗೆ ಅಷ್ಟೇ ಒಂದು ಒಳ್ಳೆ ಪ್ರೀತಿ ನಿಮ್ಮ ಜೀವನಕ್ಕೆ ಬರುತ್ತೆ, ಓಕೆ? ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಯು, ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮಿಸ್ಸಿಂಗ್ ಯು, ಓಕೆ? ಯು ಆರ್ ದ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್. ಸೊ ನೀನ್ ಯಾವಾಗ್ಲೂ ನನ್ನ ಜೊತೆಗೆ ಇರ್ಬೇಕು ಅನ್ನೋದು ಅವರ ಒಂದು ಆಸೆ ಆಗಿದೆ. ಸೊ ಪ್ರತಿ ನಿಮಿಷ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವ್ರಿಗೆ ಅನಿಸುತ್ತೆ, ನನ್ನ ವ್ಯಕ್ತಿ ಜೊತೆಗೆ ನನ್ನ ಲೈಫು ಇದೇ ರೀತಿ ಸದಾ ಕಾಲ ನಗ್ನಾಗ್ತಾ ಇರಬೇಕು, ಅವರು ನನ್ನ ಜೊತೆಗೆ ಹೆಜ್ಜೆ ಹಾಕಿ ನನ್ನ ಜೀವನದಲ್ಲಿ ಬಹಳ ಸಂಗಾತಿಯಾಗಿ ಇರಬೇಕು, ಇವ್ರು ಯಾವಾಗ್ಲೂ ನನ್ನ ಜೊತೆಗೆ ಹಿಂಗೆ ಇದ್ದಾರೆ, ಡೆಫಿನೆಟ್ಲಿ ನನ್ನ ಜೀವನ ಸಾರ್ಥಕ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಯು ಆರ್ ದ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್. ನನ್ನ ಜೀವನದಲ್ಲಿ ನೀನೊಂದು ಭಾಗ ಆಗಿದೆಯಾ, ಒಂದು ಅಂಶ ಆಗಿದೆಯಾ, ಯಾವಾಗ್ಲೂ ನೀನ್ ನನ್ನ ಜೊತೆಗಿರ್ಬೇಕು, ಯಾವಾಗ್ಲೂ ನನ್ನ ಜೊತೆಗೆ ನನ್ನ ಮನಸ್ಸಿನಲ್ಲಿ ನನ್ನ ಹೃದಯದಲ್ಲಿ ಇರಬೇಕು ಅಂತ ನಾನು ಬಯಸ್ತೀನಿ ಅನ್ನೋದು ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ, ಓಕೆ? ಸೊ ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇವ್ ಮೀ. ಸೊ ಇವತ್ತು ಅವರು ಖುಷಿಯಾಗಿದ್ದಾರೆ, ನಗ್ನಾಗ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಬ್ಬರಲ್ಲೂ ಒಂದು ಕಾನ್ಫಿಡೆಂಟ್ ಇದೆ ಅಂತ ಅಂದ್ರೆ ನೀವು ಅವ್ರಿಗೆ ನಗು ಕೊಟ್ಟಿದ್ದೀರಾ, ಖುಷಿ ಕೊಟ್ಟಿದ್ದೀರಾ. ಸೊ ಇವತ್ತು ಅವ್ರು ಖುಷಿಯಾಗಿರೋದಕ್ಕೆ ಕಾರಣ ನೀವೇ.
ಅಂದ್ರೆ ನೀವು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರ, ಕೇರ್ ಮಾಡ್ತಾ ಇದ್ರ, ಪ್ರತಿ ನಿಮಿಷನೂ ಕೂಡ ಅವರ ಬಗ್ಗೆ ತಿಳ್ಕೊತಾ ಇರ್ತೀರಾ, ಎಲ್ಲಿದ್ಯಾ, ಏನ್ ಮಾಡ್ತಾ ಇದೆಯಾ ಅಂತ. ಸೊ ಒಬ್ಬ ವ್ಯಕ್ತಿಗೆ ಇದೊಂದು ಹ್ಯಾಬಿಟ್ ಆಗಿದೆ. ನೀವೇನಾದ್ರೂ ಆ ಟೈಮಲ್ಲಿ ಕೇಳಿಲ್ಲ ಅಂತಂದ್ರೆ ಮೇ ಬಿ ದಿಸ್ ಪರ್ಸನ್ ಇಸ್ ಸ್ಟಾರ್ಟ್ ಟು ಮಿಸ್. ಓಕೆ, ಸೊ ಇದು ಅವ್ರಿಗೆ ಅನಿಸ್ತಾ ಇದೆ. ಸೊ ಇವತ್ತು ನಾನು ನಗ್ತಾ ಇದ್ದೀನಿ ಅಂದ್ರೆ ಆ ನಗೋಕೆ ಕಾರಣ ನೀನು ಅನ್ನೋದು ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ. ಓಕೆ, ಮೈ ಗಾಡ್, ಮೈ ಫೇವ್ರೆಟ್ ಪ್ಲೇಸ್ ಇಸ್ ಇನ್ಸೈಡ್ ಯೋರ್ ಹಗ್. ಸೊ ಇವತ್ತು ಅವರು ನಿಮ್ಮನ್ನ ನೋಡಿದಾಗ ಫಸ್ಟ್ ಟೈಮ್ ಅವರು ಯಾವಾಗ್ಲೂ ಹಗ್ ಮಾಡ್ತಾರೆ ಅಂತ ಅಂದ್ರೆ ಅವರ ಒಂದು ಫೇವ್ರೆಟ್ ಸ್ಪಾಟ್ ಆಗೋಗಿದೆ. ನಿಮ್ಮನ್ನ ಹಗ್ ಮಾಡ್ಕೊಂಡಾಗ, ನಿಮ್ಮನ್ನ ತಬ್ಕೊಂಡಾಗ ಅವ್ರಿಗೊಂದು ಎನರ್ಜಿ ಫಾರ್ಮ್ ಆಗತ್ತೆ. ಯಾವಾಗ್ಲೂ ಅವ್ರಿಗೆ ನಂಬಿಕೆ ಸ್ಟಾರ್ಟ್ ಆಗತ್ತೆ, ನನ್ನ ವ್ಯಕ್ತಿ ಹಿಂಗೆ ಇದ್ದಾರೆ ನನ್ನ ಜೊತೆಗೆ, ಇದೇ ರೀತಿ ಯಾವಾಗ್ಲೂ ನಾವು ಖುಷಿಯಾಗಿರ್ತೀವಿ, ಜೋಡಿಯಾಗೇ ಇರ್ತೀವಿ ಅನ್ನೋದು ಅವರ ಒಂದು ಆಸೆ. ಓಕೆ, ನಿಮ್ಮನ್ನ ಹಗ್ ಮಾಡ್ತಾರೆ, ನಿಮ್ಮ ಹಗ್ ಮಾಡೋದ್ರಲ್ಲಿ ಅವ್ರಿಗೆ ತುಂಬಾ ಸೆಕ್ಯೂರ್ ಫೀಲ್ ಆಗತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ದ ಎನರ್ಜಿ. ಓಕೆ, ಸೊ ಎಸ್, ಯು ಆರ್ ಮೈ ಫೇವ್ರೇಟ್ ಹ್ಯೂಮನ್ ಅಂತ ಬರ್ತಾ ಇದೆ. ಸೊ ಅವರ ಲೈಫಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಫೇವ್ರೆಟ್ ಇದ್ದಾರೆ, ಯಾವಾಗ್ಲೂ ಅವರ ಲೈಫ್ ಬೇಕು ಅಂತ ಇದ್ರೆ ಅದು ನೀವು ಮಾತ್ರ. ಯಾವಾಗ್ಲೂ ನೀವು ಅವ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡಿದಾಗೆಲ್ಲ ನಿಮ್ಮ ಕಣ್ಣಿಗೆ ಅವರು ಮೆಸೇಜ್ ಹಾಕ್ತಾರೆ, ಆ ಸಮಯದಲ್ಲಿ ನಿಮಗೆ ಕಾಲ್ ಮಾಡ್ತಾರೆ ಅಂತಿದ್ರೆ ನಿಮ್ಮ ಎನರ್ಜಿ ಅವರ ಎನರ್ಜಿ ಮ್ಯಾಚ್ ಆಗ್ತಾ ಇದೆ ಅಂತ ಅರ್ಥ. ಸೊ ನಿಮ್ ಮಿಸ್ ಮಾಡ್ಕೊಂಡಾಗೆಲ್ಲ ಆ ಒಂದು ವ್ಯಕ್ತಿ ನೀವೇ ಕಾಲ್ ಮಾಡ್ಬೇಕು ಅಂತ ಅನ್ಕೋತಾ ಇರ್ತೀರಾ, ಅವ್ರ ಕಡೆಯಿಂದನೇ ನಿಮ್ಗೆ ಕಾಲ್ ಬರ್ತಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅ ಲವ್. ಓಕೆ, ಬಟ್ ಅವರ ಲೈಫಲ್ಲಿ ಯಾರು ಏನೇ ಅಂದ್ರು, ಯಾರು ಏನೇ ಹೇಳಿದ್ರು, ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಅವ್ರಿಗೆ ಅನಿಸ್ತಾ ಇದೆ. ಓಕೆ, ಸೊ ಫೇವ್ರೆಟ್ ಹ್ಯೂಮನ್ ಅಂತ ಅಂದ್ರೆ ಏನು, ಪ್ರತಿ ಸತಿನೂ ಕೂಡ ಕಷ್ಟಕ್ಕಾಗ್ತೀರಾ, ಸುಖದಲ್ಲಿ ಇರ್ತೀರಾ, ಯಾವಾಗ್ಲೂ ಹೆಜ್ಜೆ ಹಾಕ್ತಾ ಇರ್ತೀರಾ. ಅಂಡ್ ಪ್ರತಿ ಸತಿನೂ ಅವ್ರು ಏನೇ ಒಂದು ಮಾಡ್ಬೇಕು ಅಂದ್ರೆ ಫಸ್ಟ್ ಅವರು ನಿಮ್ಮ ಹತ್ರ ಅವರು ಬಂದು ಕೇಳ್ತಾರೆ, ಇದನ್ನ ಮಾಡಿದ್ರೆ ಹೆಂಗಿರತ್ತೆ, ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ವಾಟ್ ಇಸ್ ಯುವರ್ ಥಾಟ್. ಸೊ ಅದಕ್ಕೆ ನಿಮ್ ಸಪೋರ್ಟ್ ಆಗಿರ್ಬೋದು, ಹೆಲ್ಪ್ ಆಗಿರ್ಬೋದು, ಅವ್ರೇನಾದ್ರೂ ಕೇಳಿದಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ. ಓಕೆ, ಸೊ ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ. ಸೊ ತುಂಬಾನೇ ನಂಬಿದ್ದಾರೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ. ಐ ಥಿಂಕ್ ದಿಸ್ ಪರ್ಸನ್ ಹ್ಯಾವಿಂಗ್ ನಂಬಿಕೆ, ತುಂಬಾ ನಂಬಿಕೆ ಇದೆ ಅವ್ರಿಗೆ ನೀವು ಅಂತ ಬಂದಾಗ. ಫಸ್ಟ್ ಆಫ್ ಆಲ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಬಿಲೀಫ್. ತುಂಬಾ ಹೆಮ್ಮೆ ಅನ್ಸುತ್ತೆ, ನೀವು ಇವತ್ತು ಎಷ್ಟು ಒಳ್ಳೆ ಹೆಸರು ಮಾಡ್ತಾ ಇದ್ರೆ ಅಥವಾ ಗ್ರೋ ಆಗ್ತಾ ಇದ್ರೆ ಲೈಫ್ ಅಲ್ಲಿ, ಕರಿಯರ್ ಅಲ್ಲಿ ಅಂತಿದ್ರೆ ಎಲ್ಲದಕ್ಕೂ ಒಂದು ಪ್ರೌಡ್ ಇದೆ ಇವ್ರಿಗೆ. ಅಂಡ್ ತುಂಬಾ ನಿಮ್ಮನ್ನ ನಂಬಿದ್ದಾರೆ. ಐ ಬಿಲೀವ್ ಇನ್ ಯು ಅಂತ ಹೇಳ್ತಿದ್ದಾರೆ ಅಂದ್ರೆ ದಿಸ್ ಇಸ್ ದ ಲಾಸ್ಟ್ ಮೆಸೇಜ್. ಐ ಬಿಲೀವ್ ಯು ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ನಂಬಿದ್ದಾರೆ ಅವರು ನಿಮ್ಮನ್ನ. ಸೊ ಯಾವತ್ತಿಗೂ ನೀವು ಅವ್ರ ಕೈ ಬಿಡಲ್ಲ, ಈ ತರ ಅವ್ರಿಗೆ ಡೆಫಿನೆಟ್ ಆಗಿ ಅನಿಸ್ತಾ ಇದೆ. ಓಕೆ, ಸೊ ಒಬ್ಬ ವ್ಯಕ್ತಿ ನಂಬಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಅದನ್ನ ಉಳಿಸ್ಕೋಬೇಕು. ಯಾವುದೇ ಸಮಯದಲ್ಲಿ ಆಗಿರ್ಲಿ, ಅದು ಪಾರ್ಟ್ನರ್ ಆಗ್ಬೇಕು ಅಂತ ಏನೂ ಇಲ್ಲ. ಯಾರಾದ್ರೂ ಒಬ್ಬ ವ್ಯಕ್ತಿ ನಿಮ್ಮನ್ನ ಬಿಲೀವ್ ಮಾಡಿದ್ದಾರೆ, ನಂಬಿದ್ದಾರೆ ಅಂದ್ರೆ ಆ ನಂಬಿಕೆಗೆ ನೀವು ಮೋಸ ಮಾಡಬಾರ್ದು ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.